ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಸೊ ಫ್ರೆಂಡ್ಸ್, ಇಲ್ಲಿ ಈ ಒಂದು ನೋಟಿಫಿಕೇಷನ್ ಏನು ಬಂದಿತ್ತು, ನಾನು ಇನ್ನೂ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದ್ದೆ ನಿಮಗೆ. ಈ ಒಂದು ನೋಟಿಫಿಕೇಷನ್ ಬಂದಿದೆ. ಇದು 400 ಫಾರ್ಮಸಿ ವಿದ್ಯಾರ್ಥಿಗಳಿಗೆ ಮತ್ತು 200 ಲ್ಯಾಬ್ ಟೆಕ್ನಿಷಿಯನ್ ವಿದ್ಯಾರ್ಥಿಗಳಿಗೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ರಿನ್ಯೂವಲ್ ಮಾಡುವ ಬಗ್ಗೆ ಒಂದು ಉಲ್ಲೇಖದನ್ವಯ ಮತ್ತು ಇದು ಪರ್ಮನೆಂಟ್ ಜಾಬ್ ಅಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಮಾಡೋದನ್ನು ಸ್ಟೇ ತೊಗೊಂಡು, ಅಂದರೆ ಅದನ್ನು ಸ್ಟಾಪ್ ಮಾಡಿ ಇಲ್ಲಿ ಏನು ಮಾಡಿದ್ದಾರೆ, ಟೆಂಪರರಿ ಈಗ ತಾತ್ಕಾಲಿಕವಾಗಿ ಏನು ಮಾಡಿದ್ದಾರೆ ಅಂತಂದರೆ ಇದನ್ನು ಗುತ್ತಿಗೆ ಆಧಾರ ಮೇಲೆ, ಹೊರಗುತ್ತಿಗೆ ಆಧಾರ ಮೇಲೆ ತೊಗೋಬೇಕು ಅನ್ನೋದ್ರ ಬಗ್ಗೆ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಅಂತ ಒಂದು 2 ಡೇಸ್ ಬ್ಯಾಕ್ ನಾನು ವಿಡಿಯೋ ಮಾಡಿ ಹಾಕಿದ್ದೆ. ಈ ಒಂದು ಆದೇಶ ಆಫಿಷಿಯಲ್ ವೆಬ್ಸೈಟಲ್ಲಿ ಸಿಗೋದಿಲ್ಲ ನಿಮಗೆ. ಇದನ್ನು ಕೂಡ ನಾನು DHO ಆಫೀಸಲ್ಲಿ ಕೆಲಸ ಮಾಡುವಂತಹ ಒಂದು ನೌಕರರಿಂದ ಇದನ್ನು ಪಡ್ಕೊಂಡಿದ್ದೇನೆ. ಇದು ಕೂಡ ನನಗೆ ಆಫಿಷಿಯಲ್ ವೆಬ್ಸೈಟಲ್ಲಿ ನನಗೂ ಕೂಡ ಸಿಕ್ಕಿಲ್ಲ. ಆದರೆ ಇದು DHO ಆಫೀಸಲ್ಲಿ ನಿಮಗೆ ಸಿಗುತ್ತೆ. ಇಲ್ಲಪ್ಪ ಅಂದರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೇನೆ, ಇದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಹೋಗಿ ಓಕೆ, ಪ್ರೈವೇಟ್ ವೆಬ್ಸೈಟಲ್ಲಿ ನಾನು ಹಾಕಿದ್ದೀನಿ. ಆಮೇಲೆ ಇಲ್ಲಿ ಏನಂದರೆ ಇದನ್ನು ಹೆಂಗೆ ಪಡ್ಕೋಬೇಕು ಈ ಒಂದು ಅಂತಂದರೆ, ನೀವು ಡೈರೆಕ್ಟಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅದು ಬರೋದಿಲ್ಲ. ನೀವು ಎಲ್ಲಿ ಹೋಗ್ಬೇಕಂದ್ರೆ ಡೈರೆಕ್ಟಾಗಿ ನಿಮ್ಮ ಜಿಲ್ಲೆಯ DHO ಆಫೀಸ್ಗಳಿಗೆ ಅವ್ರ ಮುಖಾಂತರ ಇದು ಸೆಲೆಕ್ಷನ್ ಆಗ್ತಿರೋದು. ಹೀಗಾಗಿ ಇದಕ್ಕೆ ಆನ್ಲೈನ್ ಅಪ್ಲಿಕೇಶನ್ ಇರೋದಿಲ್ಲ. ಆಮೇಲೆ ಇದಕ್ಕೆ ಯಾವುದೇ ಥರಂಥ ಅಪ್ಲಿಕೇಶನ್ ಕೂಡ ಬಿಡೋದಿಲ್ಲ. ಇದು ಆಯಾ ಜಿಲ್ಲೆಯ DHO ಆಫೀಸರ್ಗಳ ಮೇಲೆ ಇರುವಂಥ ಒಂದು ವಿಷಯವಾಗಿರೋದ್ರಿಂದ ನೀವು DHO ಆಫೀಸ್ಗೆ ಹೋಗಬೇಕು. ಇದನ್ನು ತೊಗೊಂಡು ಹೋಗಿ ಈ ಒಂದು PDF ನೀವು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತೊಗೊಂಡು, ಸೊ ಇದರ ಬಗ್ಗೆ ನೀವು ಹೋಗಿ DHO ಆಫೀಸಲ್ಲಿ ಕೇಳಬೇಕಾಗತ್ತೆ. ಯಾಕಂದರೆ ಇದು DHO ಆಫೀಸಿಗೆ ಕೊಟ್ಟಿರುವಂತಹ ಒಂದು ಪತ್ರ. ಇದನ್ನೇನು ಮಾಡಿದರೆ ಪಬ್ಲಿಕಲ್ಲಿ ವೆಬ್ಸೈಟಲ್ಲಿ ಇನ್ನೂವರೆಗೂ ಕೂಡ ಹಾಕಿಲ್ಲ. ಓಕೆ, ಸೊ ನೀವು ಮತ್ತೆ ಇದರ ಮೇಲೆ ನನ್ನ ಡೌಟ್ ಇದ್ದರೂ ಕೂಡ ನೀವು ಕಾಮೆಂಟ್ಸ್ ಹಾಕದೇನೆ ಡೈರೆಕ್ಟಾಗಿ ನೀವು DHO ಆಫೀಸ್ ಹೋಗಿ ಕೇಳ್ಕೊಳ್ಳಿ. ಯಾಕಂದರೆ ಇದು DHO ಆಫೀಸನ್ನೇ ಮುಖಾಂತರನೇ ಸೆಲೆಕ್ಷನ್ ಆಗುವಂಥ ಪ್ರಕ್ರಿಯೆ ಇರೋದ್ರಿಂದ ಇದ್ರ ಬಗ್ಗೆ ನನಗೂ ಕೂಡ ಜಾಸ್ತಿ ಗೊತ್ತಿಲ್ಲ. ಇಲ್ಲಿ ಏನು ಆದೇಶವನ್ನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ನಿಮಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಆದರೆ ಹೆಚ್ಚಿನ ಮಾಹಿತಿ ಬೇಕಂದರೆ ನೀವು DHO ಆಫೀಸಿಗೆ ಹೋಗಿ ಕೇಳ್ಕೋಬೇಕು.